ಇನ್ನು ಎಸ್ ಎಲ್ ಭೈರಪ್ಪನವರ ಅಂತಿಮ ದರ್ಶನವನ್ನು ಸಿಎಂ ಇವತ್ತು ಪಡೆದರು. ಇನ್ನು ಭೈರಪ್ಪನವರ ಸ್ಮಾರಕ ನಿರ್ಮಾಣ ಮಾಡಲಿಕ್ಕೂ ಕೂಡ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆ ಸಂಬಂಧಪಟ್ಟಂತೆ ಘೋಷಣೆ ಮಾಡಿದ್ದಾರೆ. ಸ್ಮಾರಕ ಮಾಡ್ತೀವಿ. ಅಂತಿಮ ದರ್ಶನ ಆದ ಮೇಲೆ ಸಿಎಂ ಈ ಘೋಷಣೆಯನ್ನು ಮಾಡಿದರು. ಈಗ ಬಿಜೆಪಿಯವರು ಹೇಳ್ತಾರೆ ಅಂತ ಮಾಡಲ್ಲ. ನಾವು ಸ್ಮಾರಕ ಮಾಡೋಣ, ಎಲ್ಲಿ ಮಾಡಬೇಕು, ಅದು ಮೈಸೂರಿನಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ಅಂದ್ಕೊಂಡಿದ್ದೀನಿ. ಮೈಸೂರಿನಲ್ಲೇ ಸ್ಮಾರಕ ಮಾಡಲಿಕ್ಕೆ ನಮ್ಮ ಸರ್ಕಾರ ಕ್ರಮ ತಗೊಳ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಈಗ ನಾನು ಅದನ್ನು ವೈಯಕ್ತಿಕವಾಗಿ ಇಟ್ ಇಸ್ ನಾಟ್ ಅನ್ ಇಂಡಿವಿಜುವಲ್ ಒಪಿನಿಯನ್. ಯಾವುದೇ ಸ್ಮಾರಕ ಆಗಲಿ ಏನೇ ಮಾಡಬೇಕಾದ್ರೆ ಅದು ನಾವು ಚೀಫ್ ಮಿನಿಸ್ಟರ್ ಆಗಲಿ ಅವರು ಕೂಡ ಎಲ್ಲರ ಜೊತೆ ಚರ್ಚೆ ಮಾಡಿ ಮಾತಾಡ್ತೀವಿ. ಈಗ ಮೊನ್ನೆ ಅನೇಕ ಚಿತ್ರನಟರ ವಿಚಾರ ಬಂತು, ಅವೆಲ್ಲ ಕ್ಯಾಬಿನೆಟಲ್ಲೇ ತೀರ್ಮಾನ ಮಾಡಬೇಕು ಅಂತ ತೀರ್ಮಾನಗಳನ್ನ ನಾನು ಮನವಿಗಳು ಬರ್ತಾ ಇದೆ. ನೆನ್ನೆನೂ ಕೂಡ ಮೈಸೂರಲ್ಲಿ ಕೆಲವು ಮಾತಾಡೋದು. ಸೊ ಅದನ್ನು ನಾನು ಹೀಗೆ ಮಾತಾಡೋಕ್ಕಾಗೋದಿಲ್ಲ. ಆದರೆ ಭೈರಪ್ಪನವರು ಭಾಳ ಚಿಕ್ಕ ವಯಸ್ಸಿನಿಂದನೇ ಈ ಒಂದು ಸಾಹಿತ್ಯ ಲೋಕಕ್ಕೆ ಅವರ ಹೋರಾಟಕ್ಕೆ ಯಾವಾಗಲೂ ಕೂಡ ಹೆಜ್ಜೆಯನ್ನು ಇಟ್ಟಿದ್ದನ್ನು ಕೂಡ ನಾವು ಸ್ಮರಿಸ್ಕೊಳ್ಬೇಕಾಗ್ತದೆ.